ನಿನ್ನೆ ತಮಿಳಗ ವೆಟ್ರಿ ಕಳಗಂ ವಿಜಯ್ ಅವರು ಪೊಲಿಟಿಕಲ್ ರ್ಯಾಲಿದಲ್ಲಿ ಸ್ಟಾಂಪೀಡ್ದಲ್ಲಿ 40 ಜನ ತೀರಿ ಹೋಗಿದ್ದಾರೆ, 10 ಮಕ್ಕಳು ತೀರಿ ಹೋಗಿದ್ದಾರೆ. ಇದು ಬಹಳ ಬೇಜಾರಾಗ್ತಾ ಇದೆ. ತಮಿಳುನಾಡಿನಲ್ಲಿ ಇದಕ್ಕೆ ಮುಂಚೆ ಈ ತರ ಆಗಿಲ್ಲ. ಈ ತರ ಆಗಿರ್ತದೆ. ನಮ್ಮ ಒಬ್ಬೊಬ್ಬರು ಕೂಡ 8 ಕೋಟಿ ಜನ ಇಲ್ಲಿದ್ದಾರೆ. ಎಲ್ಲರೂ ಕೂಡ ಇದು ಬಹಳ ಒಂದು ನೋವು ಕ್ರಿಯೇಟ್ ಮಾಡಿರ್ತದೆ. ಇದರಲ್ಲಿ ಫಸ್ಟ್ ಆರೋಪ ನಾವು ಮಾಡುವುದೇ ಸ್ಟೇಟ್ ಗೌರ್ಮೆಂಟ್ ಮೇಲೆ. ಪರ್ಮಿಷನ್ ಯಾವಾಗಲೂ ವಿಶಾಲವಾದ ಜಾಗದಲ್ಲಿ ಕೊಡಬೇಕು. இந்த ವೇಲುಚಾಮಿಪುರಂ ಜಾಗ ನ್ಯಾರೋ ಕಂಜೆಸ್ಟೆಡ್ ಏರಿಯಾ, ಅಲ್ಲಿ 5,000 ಜನ ಕೂಡ ನಿಲ್ಲಕ್ಕೆ ಆಗಲ್ಲ, ಅದು ತಪ್ಪು. ಸೆಕೆಂಡ್, 500 ಜನ ಪೊಲೀಸ್ ಡಿಪ್ಲಾಯ್ ಮಾಡಿದ್ದಾರೆ. ಅದರಲ್ಲಿ 100 ಜನ ಮಾತ್ರ ಪೊಲೀಸ್, 400 ಜನ ಟೆಕ್ನಿಕಲ್ ಸ್ಟಾಫ್, ಸ್ಟ್ರೈಕಿಂಗ್ ಫೋರ್ಸು, ಆರ್ಮ್ಡ್ ರಿಸರ್ವ್ ಅವರೆಲ್ಲ 100 ಜನ ಇಟ್ಕೊಂಡು 30,000 ಜನ ಎಲ್ಲಿ ಮ್ಯಾನೇಜ್ ಮಾಡುವುದು? ಮೂರನೇದು, ರೂಲಿಂಗ್ ಪಾರ್ಟಿಗೆ ಒಂದು ತರ ಅಡ್ಮಿನಿಸ್ಟ್ರೇಷನ್ ಸಲಹೆ ಕೊಡ್ತಾ ಇದ್ದಾರೆ, ಅಪೋಸಿಷನ್ ಪಾರ್ಟಿಗೆ ಈ ತರ ಟೈಟ್ ಮಾಡ್ತಾ ಇದ್ದಾರೆ. ಸೊ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಟ್ಟರ್ ಫೇಲಿಯರ್. ಡಿಸ್ಟ್ರಿಕ್ಟ್ SP, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇಬ್ಬರು ಸಸ್ಪೆಂಡ್ ಆಗಲೇಬೇಕು. ಹಣ CM ಮಾಡಿಲ್ಲ, ಅವ್ರ ಮೇಲೆ ಡ್ರಾಮಾ ಮಾಡಿ ಹೋಗಿದ್ದಾರೆ. ನೆಕ್ಸ್ಟ್, ವಿಜಯ್ ಅವರು ಅರ್ಥ ಮಾಡಿಕೊಳ್ಬೇಕು, ಒಂದು ಪೊಲಿಟಿಕಲ್ ರ್ಯಾಲಿ ವೀಕೆಂಡ್ ಮಾತ್ರ ಮಾಡ್ತೀನಿ, ಸ್ಯಾಟರ್ಡೆ ಮಾತ್ರ ಮಾಡ್ತೀನಿ, ಮಕ್ಕಳು ಬರ್ತಾರೆ, ವೀಕೆಂಡ್ ಬರ್ತಾರೆ, ಅಷ್ಟು ಜನ ಬಂದಿದ್ದಾರೆ, ಎಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ? ಸಣ್ಣ ಪಾರ್ಟಿ, ಡೆವಲಪ್ ಆಗುವ ಒಂದು ಪಾರ್ಟಿ, ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಇಲ್ಲ ಆ ಪಾರ್ಟಿದಲ್ಲಿ ಇಲ್ಲ. ವಿಜಯ್ ಒಬ್ಬರು ಮಾತ್ರ ನೋನ್ ಲೀಡರ್, ಪ್ರಾಮಿನೆಂಟ್ ಲೀಡರ್ ಇದ್ದಾರೆ, ಎಲ್ಲಿ ಜನ ಕಂಟ್ರೋಲ್ ಮಾಡ್ತಾರೆ? ವೀಕೆಂಡ್ ನಲ್ಲಿ ಸ್ಯಾಟರ್ಡೆ ಬರುವಾಗ ಒಂದು ಹೆಣ್ಮಕ್ಕಳು ಅವ್ರ ಮಕ್ಕಳು ಕರ್ಕೊಂಡು ಬಂದು ನೋಡ್ಲಿಕ್ಕೆ ಬರ್ತಾರೆ. 10 ಮಕ್ಕಳು ತೀರಿ ಹೋಗಿದ್ದಾರೆ. ಸೊ ವಿಜಯ್ ಅವರು ದಯವಿಟ್ಟು ಇದೆಲ್ಲ ಗಮನ ಕೊಡಬೇಕು. ಅವರು ರೆಸ್ಪಾನ್ಸಿಬಲ್ ಡೈರೆಕ್ಟ್ಲಿ ಇಲ್ಲ, ಅವ್ರಿಗೆಲ್ಲ ರೈಟ್ ಇದೆ. ತಮಿಳುನಾಡಿನಲ್ಲಿ ಎಲ್ಲಿ ಬೇಕಾಳು ಹೋಗ್ಬಹುದು, ಪ್ರಚಾರ ಮಾಡಬಹುದು. ಓಕೆ, ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡಬೇಕು, ಜನಕ್ಕೆ ಕೊಡಬೇಕು, ವಿಜಯ್ ಕೊಡಬೇಕು, ಎರಡವರು ಮಾಡಿಲ್ಲ. ಬಟ್ ವಿಜಯ್ ಅವರು ಒಂದು ಪೊಲಿಟಿಕಲ್ ಲೀಡರ್ ಆಗಿ ರ್ಯಾಲಿ ಡಿಸೈನ್ ಮಾಡುವಾಗ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಅವ್ರ ಪಾರ್ಟಿ ಸ್ಯಾಟರ್ಡೆ ಬೇಡಪ್ಪ, ವೀಕೆಂಡ್ ಅದು ನೈಟ್ 8 ಗಂಟೆ ಬೇಡಪ್ಪ, ಸ್ವಲ್ಪ ಬೇಡ, ಓಪನ್ ಏರಿಯಾದಲ್ಲಿ ಮಾಡೋಣ. ಹೆಣ್ಮಕ್ಕಳು ದಯವಿಟ್ಟು ನಿಮ್ಮ ಸಣ್ಣ ಮಕ್ಕಳು ಕರ್ಕೊಂಡು ಬರಬೇಡ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಸಣ್ಣ ಮಕ್ಕಳು ಬರಲ್ಲ, ವೀಕೆಂಡ್ ಬಂದೇ ಬರ್ತಾರೆ. ಇದೆಲ್ಲ ಡಿಸೈನ್ ಪ್ಲಾನಿಂಗ್, ಡಿಸೈನ್ ಪ್ರಾಬ್ಲಮ್. ಸರ್, ಪೆರಂಬಲೂರೇ ಡೇಂಜರ್ ಸರ್. ಫಸ್ಟ್ ರ್ಯಾಲಿ ವಿಜಯ್ ಅವರದು ಪೆರಂಬಲೂರು ಕ್ಯಾನ್ಸಲ್ ಆಯಿತು, ತುಂಬಾ ಲೇಟ್ ಆಯಿತು, ಅದೇ ಡೇಂಜರ್. ಆವಾಗಲೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸರಿ, ವಿಜಯ್ ಸರಿ, ಸ್ವಲ್ಪ ಹುಷಾರಾಗಬೇಕಾಯ್ತು. ಪೆರಂಬಲೂರು ಅಷ್ಟು ಕ್ರೌಡ್, ತಿರುಚಿ ಕ್ರೌಡ್ ಬರ್ತಾರೆ ಸರ್, ಸಿನಿಮಾ ಸ್ಟಾರ್, ಐಕಾನ್ ನೋಡ್ಲಿಕ್ಕೆ ಬರ್ತಾರೆ, ಬಂದೇ ಬರ್ತಾರೆ, ಸಣ್ಣ ಮಕ್ಕಳು ಬರ್ತಾರೆ. ಇದೆಲ್ಲ ರೂರಲ್ ಕ್ಷೇತ್ರ ಸರ್. ನೀವು ಬೆಂಗಳೂರು, ಚೆನ್ನೈಯೋ ಡೈಲಿ ಒಂದು ಸ್ಟಾರ್ ನೋಡ್ಬೋದು. ಕರೂರದಲ್ಲಿ ಯಾವ ಸ್ಟಾರ್ ನೋಡ್ತೀರಾ? ಯಾರೋ ಒಬ್ಬರು ವರ್ಷಕ್ಕೊಮ್ಮೆ ಬರ್ತಾರೆ. ಸೊ ಜನ ರೂರಲ್ ಏರಿಯಾ ಹೋಗುವಾಗ, ಸಿನಿಮಾ ಸ್ಟಾರ್ ಬರುವಾಗ ಜಾಸ್ತಿ ಬಂದೇ ಬರ್ತಾರೆ. ಅದು ಗಮನದಲ್ಲಿ ಪೊಲೀಸ್ ಅವರು ಗಮನದಲ್ಲಿ ಇಟ್ಕೊಳ್ಬೇಕು. ರೂರಲ್ ಏರಿಯಾಕ್ಕೂ ಸ್ಟಾರ್ ಹೋಗ್ತಾರೆ, ಕಂಟ್ರೋಲ್ ಮಾಡಬೇಕು. ಅದೇ ತರ ಒಂದು ಐಕಾನ್, ವಿಜಯ್ ಒಂದು ಐಕಾನ್, ಅವರು ಅರ್ಥ ಮಾಡಿಕೊಳ್ಬೇಕು. ತಮಿಳಿನಲ್ಲಿ ದೊಡ್ಡ ಆಕ್ಟರ್, ಪೊಲಿಟಿಕಲ್ ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೆ. ಅವರು ಅರ್ಥ ಮಾಡಿಕೊಳ್ಬೇಕು, ನಮ್ಮ ರ್ಯಾಲಿಯಲ್ಲಿ ಜನ ಡಿಸ್ಟರ್ಬ್ ಆಗಬಾರದು. ಇದರಲ್ಲಿ ಒಂದು ವಿಜಯ್ ಕಡೆಯಲ್ಲಿ ಪೊಲಿಟಿಕಲ್ ಪ್ಲಾನಿಂಗ್ ಫೇಲಿಯರ್. ಬಟ್ ನಿನ್ನೆ ಆಗಿದ ಘಟನೆಗೆ ಅವ್ರ ರೆಸ್ಪಾನ್ಸಿಬಲ್ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಇಸ್ ವಿತ್ ಅಡ್ಮಿನಿಸ್ಟ್ರೇಷನ್. ಅವ್ರು ಹೇಳ್ತಾರೆ, ಓ ವಿಜಯ್ ಅವರು 10,000 ಜನ ಮಾತ್ರ ಬರ್ತಾರೆ ಹೇಳಿದ್ರು, 50,000 ಬರಲಿ, 60,000 ಬರಲಿ, ಇಂಟೆಲಿಜೆನ್ಸ್ ಕೆಲಸ ಏನು, ಪೊಲೀಸ್ ಕೆಲಸ ಏನು? ನೀವು ಪರ್ಮಿಷನ್ ಕೊಡುವವರು, ನೀವು ಕೊಡಲ್ಲ ಹೇಳ್ಬೇಕು, ಕೊಡ್ತೀನಿ ಹೇಳ್ಬೇಕು. ಸೊ ನಮ್ಗೆ ಬಹಳ ಬೇಜಾರಾಗ್ತಾ ಇದೆ. ನಾವು ತಮಿಳುನಾಡು ಬಿಜೆಪಿ ಕಡೆಯಲ್ಲಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ನೈನಾರ್ ನಾಗೇಂದ್ರನ್ ಅವರು ಇವತ್ತು ಬೆಳಗ್ಗೆ ಬಂದು ನೋಡಿಕೊಂಡು ಹೋಗಿದ್ದಾರೆ. ನಾವೆಲ್ಲ ಕೂಡ ಮಾತಾಡಿದೀವಿ. ಕರೂರ್ ಬಿಜೆಪಿ ತೀರಿ ಹೋಗಿದ ಒಂದೊಂದು ಫ್ಯಾಮಿಲಿಗೂ 1 ಲಕ್ಷ ರೂಪಾಯಿ ನಾವು ಚೆಕ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಒಂದು ವಾರದಲ್ಲಿ 40 ಮನೆಗೆ ನಾವು ಹೋಗ್ತಾ ಇದೀವಿ. ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿದ್ದಾರೆ, ಎಲ್ಲ ಲೀಡರ್ಸ್ ಎಲ್ಲ ಇದ್ದಾರೆ, XMLAs ಎಲ್ಲ ಇಲ್ಲಿ ಇದ್ದಾರೆ. ನಾವು ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿಯಾಗಿ ಏನ್ ಮಾಡಬೇಕು ಅದು ಮಾಡ್ತೀವಿ. ಅಮಿತ್ ಶಾ ಜಿ ಅವರು ನಿನ್ನೆ CM ಅವ್ರ ಜೊತೆಗೆ ಮಾತಾಡಿದ್ರು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಕ್ಷಣ ನಿನ್ನೆ ಅವರು ಪಬ್ಲಿಕ್ ಮೆಸೇಜ್ ಕೊಟ್ಟಿದ್ರು, ಕಂಡಲೆನ್ಸ್ ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ತೀರಿ ಹೋಗಿದ್ದವರಕ್ಕೂ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಎಂದು 2 ಲಕ್ಷ ರೂಪಾಯಿ, ಯಾರಕ್ಕೆಲ್ಲ ಇಂಜುರಿ ಆಗಿತ್ತು 50,000 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಸೊ ಪಕ್ಷ ಗ್ರೌಂಡ್ ಲೆವೆಲ್ದಲ್ಲಿ ಏನ್ ಹೆಲ್ಪ್ ಬೇಕೋ ನಾವು ಮಾಡ್ತೇವೆ. ಅದೇ ನಾನು ಜಾಸ್ತಿ ಎಲ್ಲ ಹೇಳಿದ್ದೀನಿ ಸರ್, ಎಲ್ಲರಿಗೂ ಬೇಜಾರಾಗ್ತಾ ಇದೆ, ತಪ್ಪು ಎಲ್ಲಾ ಕಡೆಯಲ್ಲಿ ಕೂಡ ಇದೆ. ಫೈನಲ್ ಅಡ್ಮಿನಿಸ್ಟ್ರೇಷನ್ ಸರ್. ಸುಮ್ಮನೆ ಒಂದು RCB ಸ್ಟಂಪೀಡ್ ಆದ ಮೇಲೆ ಅಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಏನ್ ಮಾಡಿದ್ರು? ಸುಮ್ಮನೆ ಒನ್ ಮ್ಯಾನ್ ಕಮಿಷನ್ ಎನ್ಕ್ವೈರಿ ಇಂಡಿಯಾದಲ್ಲಿ ರೂಲಿಂಗ್ ಪಾರ್ಟಿ ವಿರುದ್ಧ ಯಾವಾಗ ರಿಪೋರ್ಟ್ ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿಲ್ಲ. ತಮಿಳುನಾಡಿನಲ್ಲಿ ಕೊಡಲ್ಲ. ಅದಕ್ಕೆ ನಾವು ಹೇಳೋದು CBI ಎನ್ಕ್ವೈರಿ ಮಾಡಿ, CBI ಕೊಡಿ. ಕ್ರೌಡ್ ಒಳಗಡೆ ಯಾರು ಬಂದಿದ್ದು, ಯಾರು ಟ್ರಿಗರ್ ಮಾಡಿದಾರಾ, ಏನಾಯ್ತು CBI ನೋಡ್ಲಿ. ಸುಮ್ಮನೆ ಒನ್ ಮ್ಯಾನ್ ಎನ್ಕ್ವೈರಿ ಸರ್ಕಾರ ಸೇರಿ
ನಾಮಕ ವಾಸ್ತೆ ಎರಡು ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿಬಿಟ್ಟು ನಾಮಕ ವಾಸ್ತೆ ಅದು ಮಾಡ್ತಾರೆ. ಅದೆಲ್ಲ ನಾನ್ಸೆನ್ಸ್ ಅನ್ನ. ತಮಿಳುನಾಡಿನಲ್ಲಿ ಇದು ಆಗಬಾರದಾಯ್ತು, ಕರ್ನಾಟಕ ಬೆಂಗಳೂರಲ್ಲಿ ಆಗಬಾರದಾಯ್ತು. ಅಲ್ಲಿ ಪೊಲಿಟಿಕಲ್ ಫೇಲಿಯರ್, ಅಡ್ಮಿನಿಸ್ಟ್ರೇಷನ್ ಫೇಲಿಯರ್, ಇಲ್ಲಿ ಪೊಲಿಟಿಕಲ್ ಫೇಲಿಯರ್, ಅಡ್ಮಿನಿಸ್ಟ್ರೇಷನ್ ಫೇಲಿಯರ್. ಥ್ಯಾಂಕ್ ಯು.